ಸಮಯಸಾರ ಭಾಗ 14 ಸಮಯಸಾರ ಭಾಗ 14 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರ ಭಾಗವನ್ನು 14ರಲ್ಲಿ ಕೇಳ್ತಾ ಇದ್ದೀರಿ. 13 ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ ನೇರವಾಗಿದ್ದರಿಂದ. ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ ನಡೀತಾ ಇತ್ತು 253. ಅದನ್ನು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಸಮಯ ಆಯಿತು ಅಂತೇಳಿ ನೀವು ಹೋಗಿದ್ರಿ. ಜ್ಞೇಯ ಅಂದರೆ ತಿಳಿಯಲು ಎಲ್ಲ ವಸ್ತು, ಅಂದರೆ ತಿಳಿಯಲು ಯೋಗ್ಯ ಎಲ್ಲ ವಸ್ತು. ಜ್ಞಾಯಕ ಅಂದರೆ ತಿಳಿಯುವವ. ಅರ್ಥ ಆಯಿತು? ಇದರ ಮೇಲೆ ಈಗ ಪ್ರಶ್ನೆ 253. ಜ್ಞೇಯ ಮತ್ತು ಜ್ಞಾಯಕ ಭಾವದಿಂದ ವಿಕಲ್ಪ ಆಗಲೇಬೇಕಲ್ಲವೇ? ಪ್ರಶ್ನೆ. ಉತ್ತರ: ಹಾಗೆ ಇಲ್ಲ. ಜ್ಞೇಯ ಜ್ಞಾಯಕ ಭಾವ ಮಾತ್ರದಿಂದ ಉತ್ಪನ್ನವಾದ ಪರದ್ರವ್ಯಗಳ ಜೊತೆಗೆ ಪರಸ್ಪರ ಮಿಲನವಿದ್ದರೂ ಕೂಡ ಸ್ಪಷ್ಟರೂಪವಾಗಿ ಸ್ವಾದದಲ್ಲಿ ಅಂದರೆ ಅನುಭವದಲ್ಲಿ ತನ್ನ ಆತ್ಮನೇ ಬರುತ್ತಿದ್ದು ಅನ್ಯ ವಸ್ತುಗಳು ಅನ್ಯವಾಗಿಯೇ ತಿಳಿಯಲ್ಪಡುತ್ತದೆ. ಪ್ರಶ್ನೆ 254. ವಸ್ತುವು ತನ್ನ ಸ್ವಭಾವ ಬಿಡುತ್ತದೆಯೇ? ಉತ್ತರ: ಇಲ್ಲ. ಯಾವಾಗಲೂ ತನ್ನ ಏಕತ್ವದಲ್ಲಿ ಪ್ರಾಪ್ತವಾಗಿರುವುದರಿಂದ ಸಮಯ ಅಂದರೆ ಆತ್ಮ ಅಥವಾ ಅನ್ಯ ಪ್ರತಿಯೊಂದು ವಸ್ತುವು ಹೇಗೆ ಇದೆ ಹಾಗೆಯೇ ಸ್ಥಿರ ಇರುತ್ತದೆ. ಅಂದರೆ ಅದು ಯಾವುದೇ ಕಾಲದಲ್ಲಿ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಪ್ರಶ್ನೆ 255. ಇಲ್ಲಿ ಯಾವ ಜ್ಞಾನವಾಗುತ್ತದೆ? ಉತ್ತರ: ಅನ್ಯ ಜ್ಞೇಯ ಭಾವಗಳಿಂದ ಭೇದ ಜ್ಞಾನದ ಪ್ರಾಪ್ತಿ ಆಗುತ್ತದೆ. ಪ್ರಶ್ನೆ 256. ಗಾಥ 37ರ ಸಾರಾಂಶ ಏನು ಇದೆ? ಉತ್ತರ: ಪೂರ್ವೋಕ್ತ ರೂಪದಿಂದ ಭಾವಕ ಭಾವ ಮತ್ತು ಜ್ಞೇಯ ಭಾವಗಳಿಂದ ಭೇದ ಜ್ಞಾನವಾದ ಮೇಲೆ ಯಾವಾಗ ಎಲ್ಲ ಇತರೆ ಭಾವಗಳಿಂದ ಬೇರೆಯಾದಾಗ ಈ ಉಪಯೋಗವು ತಾನಾಗಿಯೇ ತನ್ನ ಒಬ್ಬ ಆತ್ಮನನ್ನೇ ಧಾರಣೆ ಮಾಡುತ್ತದೆ. ಯಾವುದರ ವಾಸ್ತವಿಕತೆಯು ಪ್ರಕಟವಾಗಿದೆ ಅಂತಹ ದರ್ಶನ ಜ್ಞಾನ ಚಾರಿತ್ರ್ಯಗಳಿಂದ ಯಾವನು ಪರಿಣತನಾಗಿದ್ದಾನೆ ಅಂಥ ತನ್ನ ಆತ್ಮರೂಪದ ಹೂದೋಟದಲ್ಲಿಯೇ ಪ್ರವೃತ್ತಿ ಮಾಡುತ್ತಾನೆ, ಬೇರೆ ಕಡೆಗೆ ಹೋಗುವುದಿಲ್ಲ. ಅಂದರೆ ಇದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಬೇಕು ಅಂತಂದರೆ, ಎಲ್ಲ ಪರದ್ರವ್ಯಗಳಿಂದ ಹಾಗೂ ಅವುಗಳಿಂದ ಉತ್ಪನ್ನವಾದ ಭಾವಗಳಿಂದ ಯಾವಾಗ ಭೇದವು ತಿಳಿಯುತ್ತದೆ ಆಗ ಉಪಯೋಗದ ಕ್ರೀಡೆಯ ಸಲುವಾಗಿ ತನ್ನ ಆತ್ಮನೇ ಉಳಿಯುತ್ತಾನೆ, ಇತರೆ ಸ್ಥಾನವೇ ಉಳಿಯುವುದಿಲ್ಲ. ಹೀಗೆ ದರ್ಶನ ಜ್ಞಾನ ಚಾರಿತ್ರ್ಯದೊಡನೆ ಏಕರೂಪವಾದವನು ಆತ್ಮನಲ್ಲಿಯೇ ಕ್ರೀಡೆಯಾಡುತ್ತಾನೆ ಎಂದು ತಿಳಿಯಬೇಕು. ಪ್ರಶ್ನೆ 257. ದರ್ಶನ ಜ್ಞಾನ ಚಾರಿತ್ರ್ಯ ಸ್ವರೂಪ ಪರಿಣತನಾದ ಆತ್ಮ ಅವನು ಆತ್ಮಸ್ವರೂಪದ ಅನುಭವವನ್ನು ಹೇಗೆ ಮಾಡುತ್ತಾನೆ? ಅಂದರೆ ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ. ದರ್ಶನ ಜ್ಞಾನ ಚಾರಿತ್ರ್ಯ ಸ್ವರೂಪ ಪರಿಣತನಾದ ಆತ್ಮ ತನ್ನ ಸ್ವರೂಪವನ್ನು ಯಾವ ರೀತಿ ತಿಳಿಯುತ್ತಾನೆ, ಅನುಭವವು ಹೇಗೆ ಮಾಡುತ್ತಾನೆ? ಇದರ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 38ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಅಹಮಿಕ್ಕೋ ಖಲು ಶುದ್ಧೋ ದಂಸಣ ನಾಣ ಮೈಯೋ ಸದಾರುವಿ ನವಿ ಅತ್ತಿ ಮಜ್ಜ ಕಿಂಚಿವಿ ಅಣ್ಣಂ ಪರಮಾಣು ಮಿತ್ತಂ ಪಿ. ಇದು ಗಾಥೆಯನ್ನು ಹೇಳಿದರು. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ದರ್ಶನ ಜ್ಞಾನ ಚಾರಿತ್ರ್ಯ ಪರಿಣತ ಆತ್ಮನು ಹೀಗೆ ತಿಳಿಯುತ್ತಾನೆ: ನಾನು ಒಬ್ಬನಿದ್ದೇನೆ, ಶುದ್ಧನಿದ್ದೇನೆ, ನಿಶ್ಚಯವಾಗಿ ಸದೈವ ಅಂದರೆ ಯಾವಾಗಲೂ ಅರೂಪಿ ಇದ್ದೇನೆ.
ಅನ್ಯ ಪರದ್ರವ್ಯ ಪರಮಾಣು ಮಾತ್ರವೂ ಸಹ ನನ್ನದು ಸ್ವಲ್ಪವೂ ಸಹ ಇಲ್ಲ, ಇದು ನಿಶ್ಚಯವಿದೆ. ಈ ರೀತಿಯಾಗಿ ತಿಳಿಯುತ್ತಾನೆ. ಪ್ರಶ್ನೆ 258. ಮೊದಲು ಅಪ್ರತಿಬುದ್ಧ ಅಂದರೆ ಅಜ್ಞಾನಿ ಇದ್ದವನು ನಂತರ ತನ್ನ ಆತ್ಮನನ್ನು ಯಾವ ರೀತಿ ತಿಳಿಯುವವನಾದನು? ಅಂದರೆ ಮೊದಲು ಅಜ್ಞಾನಿ ಇದ್ದ, ನಂತರ ತನ್ನ ಆತ್ಮನನ್ನು ಅವನು ಹೇಗೆ ತಿಳಿತಾನೆ ಜ್ಞಾನಿ ಆದಮೇಲೆ? ಇದರ ಉತ್ತರವನ್ನು ಕೇಳ್ರಿ. ಯಾವನು ಅನಾದಿ ಮೋಹರೂಪವಾದ ಅಜ್ಞಾನದಿಂದ ಉನ್ಮತ್ತನಾದುದರಿಂದ ತೀರಾ ಅಪ್ರತಿಬುದ್ಧನೂ ಇದ್ದನು, ಅಂದರೆ ಅಜ್ಞಾನಿ ಇದ್ದನು. ವೀತರಾಗಿ ಗುರುಗಳು ಸತತ ತಿಳಿಸುವುದರಿಂದ ಯಾವುದೋ ಪ್ರಕಾರದಿಂದ ತಿಳಿದುಕೊಂಡು ಸಾವಧಾನವಾಗಿ, ಹೇಗೆ ಯಾವನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಚಿನ್ನವನ್ನು ಮರೆತು ಹೋದವನು ಪುನಃ ಅದರ ಸ್ಮರಣೆ ಮಾಡಿಕೊಂಡು ಆ ಚಿನ್ನವನ್ನು ಮುಷ್ಟಿ ಬಿಚ್ಚಿ ನೋಡಿದಾಗ ಅವನಿಗೆ ಏನು ಎನಿಸುವುದೋ ಅದರಂತೆಯೇ ತನ್ನ ಪರಮೇಶ್ವರನಾದ ಆತ್ಮನನ್ನು ಮರೆತು ಹೋಗಿದ್ದನು. ಈಗ ಅವನನ್ನು ತಿಳಿದುಕೊಂಡು ಶ್ರದ್ಧೆಯಿಟ್ಟು ಅವನಲ್ಲಿಯೇ ರಮಿಸುವವನಾಗಿ ಯಾವ ಸಮ್ಯಕ್ ಪ್ರಕಾರದಿಂದ ಒಬ್ಬ ಆತ್ಮರಾಮನಾದ ನಾನು ಹೀಗೆ ಇದ್ದೇನೆ ಎಂದು ಅನುಭವಿಸುತ್ತಾನೆ. ಪ್ರಶ್ನೆ 259. ಜ್ಞಾನಿಯು ತನ್ನ ಏಕರೂಪವನ್ನು ಹೇಗೆ ತಿಳಿಯುತ್ತಾನೆ? ಉತ್ತರ: ನಾನು ಚೈತನ್ಯ ಮಾತ್ರ ಜ್ಯೋತಿ ರೂಪನಾದ ಆತ್ಮ ಇದ್ದೇನೆ, ಏಕೆಂದರೆ ಹಾಗೆ ನನ್ನ ಅನುಭವದಲ್ಲಿಯೇ ಪ್ರತ್ಯಕ್ಷವಾಗಿ ತಿಳಿದು ಬರುತ್ತದೆ. ಈ ರೀತಿಯಾಗಿ ಅವನು ತಿಳಿತಾನೆ. ಪ್ರಶ್ನೆ 260. ಆತ್ಮನು ತಾನು ಶುದ್ಧನೆಂದು ಹೇಗೆ ತಿಳಿಯುತ್ತದೆ? ಉತ್ತರ: 4 ಗತಿ ಮೊದಲಾದ ಜೀವದ ಅವಸ್ಥೆ, ನವತತ್ವಗಳು ಇವು ಎಲ್ಲದರಿಂದ ನಾನು ಟಂಕೋತ್ಕೀರ್ಣ ಒಂದು ಜ್ಞಾಯಕ ಸ್ವಭಾವ ರೂಪವಾದ ಭಾವದಿಂದ ನಾನು ಅತ್ಯಂತ ಭಿನ್ನವಾಗಿರುವುದರಿಂದ ಶುದ್ಧನಿದ್ದೇನೆ ಎಂದು ತಿಳಿಯುತ್ತದೆ. ಪ್ರಶ್ನೆ 261. ಆತ್ಮನಿಗೆ ತನ್ನ ಸ್ವಂತದ ವಸ್ತು ಯಾವುದು ಇದೆ? ಉತ್ತರ: ಪರದ್ರವ್ಯದ ಒಂದು ಪರಮಾಣುವಿನಷ್ಟೂ ಕೂಡ ನನ್ನದು ಅಲ್ಲ. ನನಗೆ ನಾನೇ ಇದ್ದೇನೆ. ನನ್ನದು ಎಂದು ನನ್ನ ಆತ್ಮ ಒಂದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಎಂದು ತಿಳಿಯುತ್ತಾನೆ. ಪ್ರಶ್ನೆ 262. ಇಲ್ಲಿ ಗುರುಗಳ ಉಪಕಾರ ಏನು ಇದೆ? ಉತ್ತರ: ಆತ್ಮನು ಅನಾದಿ ಕಾಲದಿಂದ ಮೋಹದ ಉದಯದ ನಿಮಿತ್ತವಾಗಿ ಅಜ್ಞಾನಿ ಇದ್ದನು. ಶ್ರೀ ಗುರುಗಳ ಉಪದೇಶದಿಂದ ತನ್ನ ಕಾಲಲಬ್ಧಿಯಿಂದ ತನ್ನ ಸ್ವರೂಪವನ್ನು ನಿಶ್ಚಯದಿಂದ ತಿಳಿದನು. ನಾನು ಒಬ್ಬನೇ ಇದ್ದೇನೆ, ಶುದ್ಧನಿದ್ದೇನೆ, ಅರೂಪಿ ಇದ್ದೇನೆ, ದರ್ಶನ ಜ್ಞಾನಮಯನಿದ್ದೇನೆ. ಹೀಗೆ ತಿಳಿಯುವುದರಿಂದ ಮೋಹವು ಸಮೂಲವಾಗಿ ನಾಶವಾಯಿತು. ಭಾವಕ ಭಾವ ಮತ್ತು ಜ್ಞೇಯ ಭಾವಗಳಿಂದ ಭೇದಜ್ಞಾನವಾಯಿತು. ಸ್ವಸ್ವರೂಪದ ಸಂಪತ್ತಿಯ ಅನುಭವವಾಯಿತು. ಅಂದ ಮೇಲೆ ಮೋಹವು ಪುನಃ ಯಾಕೆ ಉತ್ಪನ್ನವಾದೀತು? ಇಂತಹ ಉಪಕಾರ ಗುರುಗಳಿಂದ ಜೀವಕ್ಕೆ ಆಯಿತು. ಪ್ರಶ್ನೆ 263. ವಿಭ್ರಮ ರೂಪದ ಪರದೆ ಸರಿದು ಹೋಗುವುದರಿಂದ ಆತ್ಮನು ಯಾವ ಅನುಭವವನ್ನು ಪಡೆಯುತ್ತಾನೆ? ಉತ್ತರ: ಹೇಗೆ ಸಮುದ್ರಕ್ಕೆ ಏನಾದರೂ ತಡೆ ಬಂದರೆ ನೀರು ಕಾಣಿಸುವುದಿಲ್ಲ ಮತ್ತು ಯಾವಾಗ ಆ ಅಡ್ಡ ಬಂದದ್ದು ದೂರವಾಗುತ್ತದೆ ಆಗ ಆ ನೀರು ಕಾಣಿಸುತ್ತದೆ. ಆಗ ಜನರಿಗೆ ಪ್ರೇರಣೆ ಕೊಡುತ್ತದೆ. ಏನೆಂದರೆ, ಈ ನೀರಿನಲ್ಲಿ ಇಡೀ ಜಗತ್ತು ಸ್ನಾನ ಮಾಡಲಿ. ಇದೇ ಪ್ರಕಾರವಾಗಿ ಆತ್ಮನು ವಿಭ್ರಮದಿಂದ ಮುಚ್ಚಿದ್ದನು.
ಆಗ ಅವನ ಸ್ವರೂಪವು ಕಾಣುತ್ತಿರಲಿಲ್ಲ. ಯಾವಾಗ ವಿಭ್ರಮವು ದೂರವಾಯಿತು ಆಗ ಯಥಾರ್ಥ ಸ್ವರೂಪವು ಪ್ರಕಟವಾಯಿತು. ಈಗ ವೀತರಾಗ ವಿಜ್ಞಾನ ರೂಪ ಶಾಂತ ರಸದಲ್ಲಿ ಒಂದೇ ಸಮಯದಲ್ಲಿ ಎಲ್ಲ ಜಗತ್ತು ಮಗ್ನವಾಗಲಿ. ಹೀಗೆ ಆಚಾರ್ಯರ ಪ್ರೇರಣೆ ಇದೆ. ಇನ್ನು ಇದರ ಅರ್ಥವು ಹೀಗೆಯೂ ಆಗುತ್ತದೆ. ಯಾವಾಗ ಆತ್ಮನ ಅಜ್ಞಾನವು ದೂರವಾಗುತ್ತದೆ ಆಗ ಕೇವಲ ಜ್ಞಾನವು ಪ್ರಾಪ್ತವಾಗುತ್ತದೆ. ಆಗ ಎಲ್ಲ ಜಗತ್ತಿನಲ್ಲಿ ಇರುವಂತಹ ಪದಾರ್ಥಗಳು ಒಂದೇ ಒಂದು ಸಮಯದಲ್ಲಿ ಪ್ರತಿಬಿಂಬಿತವಾಗುತ್ತವೆ. ಅದನ್ನು ಎಲ್ಲರೂ ನೋಡಿರಿ. ಈ ಪ್ರಕಾರ ಸಮಯ ಪ್ರಾಪ್ತ ಗ್ರಂಥದ ಪೂರ್ವದಲ್ಲಿಯೇ ಜೀವಾಧಿಕಾರದಲ್ಲಿ ಟೀಕಾಕಾರರು ಪೂರ್ವ ರಂಗಸ್ಥಳ ಹೇಳಿದರು. ಪ್ರಶ್ನೆ 264. ಸಮಯಸಾರ ಮಹಾಶಾಸ್ತ್ರದ ಟೀಕಾಕಾರರಾದ ಅಮೃತಾಚಾರ್ಯರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ? ಉತ್ತರ: ಅಲಂಕಾರದಿಂದ ನಾಟಕ ರೂಪದಲ್ಲಿ ವರ್ಣಿಸಿದ್ದಾರೆ. ಪ್ರಶ್ನೆ 265. ನೃತ್ಯ ಮತ್ತು ನಾಟಕದವರು ಪ್ರದರ್ಶನ ಮಾಡುವ ರಸಗಳು ಯಾವುವು? ಉತ್ತರ: ಇದನ್ನು ಸ್ವಲ್ಪ ಬರ್ಕೊಳ್ರಿ. ಯಾಕೆಂದರೆ ನಿಮಗೆ ಪ್ರಥಮಾನುಯೋಗದಲ್ಲಿ ಪ್ರಥಮಾನುಯೋಗದ ಅಭ್ಯಾಸದವರಿಗೆ ಇದು ಭಾಳ ಮಹತ್ವಪೂರ್ಣ. ಇಲ್ಲಿ ಟೀಕೆಯಲ್ಲಿ ಮಾತ್ರ ಇದರ ಮಹತ್ವ ಇದೆ, ಘಾತ ರೂಪದಲ್ಲೆಲ್ಲ ಇರಲಿ. ಆದರೆ ಇದನ್ನು ಒಂದು ಸ್ವಲ್ಪ ಬರ್ಕೊಂಡು ಕಲೀರಿ. ಪ್ರಶ್ನೆ ಏನಿದೆ ಗೊತ್ತು? ಪ್ರಶ್ನೆ ಮರ್ತೋಯ್ತು? ಕೇಳ್ರಿ. ಪ್ರಶ್ನೆ 265. ನೃತ್ಯ ಮತ್ತು ನಾಟಕದವರು ಪ್ರದರ್ಶನ ಮಾಡುವ ರಸಗಳು ಯಾವುವು? ಉತ್ತರ: ಶೃಂಗಾರ, ಹಾಸ್ಯ, ರೌದ್ರ, ಕರುಣೆ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತರಸ. ಪ್ರಶ್ನೆ 266. ಇಲ್ಲಿ ಯಾವ ರಸದ ಮುಖ್ಯತೆ ಇದೆ? ಉತ್ತರ: ಇಲ್ಲಿ ಶಾಂತರಸದ ಮುಖ್ಯತೆ ಇದೆ. ಉಳಿದ 8 ಲೌಕಿಕ ರಸಗಳು ಇವೆ. ಶಾಂತರಸ ಮಾತ್ರ ಅಲೌಕಿಕ ಇದೆ. ಪ್ರಶ್ನೆ 267. ಜೀವ ಪುದ್ಗಲಗಳ ಸಂಯೋಗಗಳಿಂದ ಅನೇಕ ರೀತಿಯ ಅವಸ್ಥೆಗಳು ಆದವು. ಅದರಲ್ಲಿ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾದೃಷ್ಟಿಗಳ ಅನುಭವ ಹೇಗೆ ಇರುತ್ತದೆ? ಉತ್ತರ: ಇಲ್ಲಿ ಮೊದಲು ರಂಗಭೂಮಿಯ ಸ್ಥಾನವನ್ನು ಹೇಳಿದೆ. ಅಲ್ಲಿ ನೋಡುವವರಂತೂ ಸಮ್ಯಕ್ ದೃಷ್ಟಿಗಳಾದ ಪುರುಷರು ಇದ್ದಾರೆ ಮತ್ತು ಇತರೆ ಮಿಥ್ಯಾದೃಷ್ಟಿ ಪುರುಷರ ಸಭೆಯೂ ಕೂಡ ಇದೆ. ಅವರು ಎಲ್ಲರಿಗೆ ತೋರಿಸಲಾಗುತ್ತಿದೆ. ನೃತ್ಯ ಮಾಡುವಂತಹವುಗಳು ಜೀವ ಅಜೀವ ಪದಾರ್ಥಗಳಿವೆ. ಅಂದರೆ ಈ ನಾಟಕ ರಂಗದಲ್ಲಿ ಬಂದು ನೃತ್ಯ ಮಾಡುವಂಥ ವಸ್ತುಗಳು ಯಾವಿದೆ? ಜೀವ ಮತ್ತು ಅಜೀವ ಪದಾರ್ಥಗಳು ಇವೆ. ಮತ್ತು ಎರಡರ ಏಕತ್ವವು ಕರ್ತೃಕರ್ಮತ್ವದ ಮೊದಲಾಗಿ ಅವರ ವೇಷಗಳು ಇವೆ. ಅವುಗಳ ಒಳಗೆ ಅವು ಪರಸ್ಪರರಲ್ಲಿ ಹಲವು ರೂಪಗಳು ಆಗುತ್ತವೆ. 8 ಪ್ರಕಾರದ ರಸರೂಪವಾಗಿ ಪರಿಣಮನ ಮಾಡುತ್ತವೆ. ಅದು ಅವುಗಳ ನೃತ್ಯ ಇದೆ. ಅಲ್ಲಿ ದರ್ಶಕನಾದ ಸಮ್ಯಕ್ ದೃಷ್ಟಿಯು ಜೀವ ಅಜೀವದ ಭಿನ್ನ ಭಿನ್ನ ಸ್ವರೂಪವನ್ನು ತಿಳಿದು ಬಿಡುತ್ತಾನೆ. ಅವನಂತೂ ಈ ಎಲ್ಲ ವೇಷಗಳನ್ನು ಕರ್ತೃಕರ್ಮವೆಂದೇ ತಿಳಿದುಕೊಂಡು ಶಾಂತರಸದಲ್ಲಿಯೇ ಮಗ್ನನಾಗಿರುತ್ತಾನೆ. ಮತ್ತು ಮಿಥ್ಯಾದೃಷ್ಟಿಗಳು ಜೀವ ಅಜೀವಗಳ ಭೇದವನ್ನು ತಿಳಿಯದೇ ಇರುವುದರಿಂದ ಅವರು ಈ ವೇಷಗಳನ್ನು ಯಥಾರ್ಥವೆಂದು ತಿಳಿದುಕೊಂಡು ಅದರಲ್ಲಿ ಮಗ್ನರಾಗುತ್ತಾರೆ. ಸಮ್ಯಕ್ ದೃಷ್ಟಿಯು ಅವರಿಗೆ ಯಥಾರ್ಥವಾದ ಸ್ವರೂಪವನ್ನು ತಿಳಿಸಿಕೊಟ್ಟು ಅವರ ಭ್ರಾಂತಿಯನ್ನು ದೂರ ಮಾಡಿ
ಅವರನ್ನು ರಸದಲ್ಲಿ ಮಗ್ನ ಮಾಡಿ ಸಮ್ಯಕ್ ದೃಷ್ಟಿಯನ್ನಾಗಿ ಮಾಡುತ್ತಾನೆ. ಅದರ ಸೂಚನೆಯ ಸ್ವರೂಪವಾಗಿ ರಂಗಭೂಮಿಯ ಕೊನೆಯಲ್ಲಿ ಆಚಾರ್ಯ ದೇವರು ಮಜ್ಜಂತು ಮೊದಲಾಗಿ ಈ ಶ್ಲೋಕದ ರಚನೆ ಮಾಡಿದ್ದಾರೆ. ಈಗ ಈ ಜೀವ ಅಜೀವದ ವೇಷದ ವರ್ಣನೆ ಮಾಡುವುದು ಇದೆ. ಅದರ ಸೂಚಕವಾಗಿರಬೇಕೆಂದು ಆಶಯವು ಇಲ್ಲಿ ಪ್ರಕಟಪಡಿಸಿದ್ದಾರೆ. ಹೀಗೆ ಇಲ್ಲಿಯವರೆಗೆ ರಂಗಭೂಮಿಯ ವರ್ಣನೆಯನ್ನು ಮಾಡಲಾಯಿತು. ಪ್ರಶ್ನೆ 268. ಸಮ್ಯಕ್ ಜ್ಞಾನವು ಹೇಗೆ ಇರುತ್ತದೆ? ಉತ್ತರ: ಯಾವುದು ಎಲ್ಲ ವಸ್ತುಗಳನ್ನು ತಿಳಿಯುತ್ತದೆ ಅದು ಸಮ್ಯಕ್ ಜ್ಞಾನ ಇದೆ. ಅದು ಜೀವ ಮತ್ತು ಅಜೀವದ ಎಲ್ಲ ರೂಪಗಳನ್ನು ವ್ಯವಸ್ಥಿತವಾಗಿ ಗುರುತಿಸುತ್ತದೆ. ಪ್ರಶ್ನೆ 269. ಜ್ಞಾನದ ವಿಲಾಸ ರೂಪವು ಹೇಗೆ ಇರುತ್ತದೆ? ಉತ್ತರ: ಜ್ಞಾನವು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತಾ ಪ್ರಕಟವಾಗುತ್ತದೆ. ಇನ್ನೊಂದ್ಸಲ ಕೇಳ್ರಿ. ಜ್ಞಾನವು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತಾ ಪ್ರಕಟವಾಗುತ್ತದೆ. ಅದು ಜೀವ ಮತ್ತು ಅಜೀವಗಳ ರೂಪಗಳನ್ನು ನೋಡುವ ಮಹಾನ್ ಪುರುಷರಿಗೆ ಜೀವ ಮತ್ತು ಅಜೀವಗಳ ಭೇದವನ್ನು ನೋಡುವ ಉಜ್ವಲ ನಿರ್ದೋಷ ದೃಷ್ಟಿಯಿಂದ ಭಿನ್ನ ದ್ರವ್ಯದ ಪ್ರತೀತಿ ಆಗುತ್ತದೆ. ಅನಾದಿ ಕಾಲದಿಂದ ಯಾರ ಬಂಧನವು ದೃಢವಾಗಿ ಕಟ್ಟಿದೆ ಅಂತಹ ಜ್ಞಾನಾವರಣ ಆದಿ ಕರ್ಮಗಳ ನಾಶದಿಂದ ವಿಶುದ್ಧವಾಗಿ ಸ್ಪಷ್ಟವಾಗಿದೆ. ಹೇಗೆ ಹೂವಿನ ಮೊಗ್ಗು ಅರಳುತ್ತದೆ ಅದೇ ಪ್ರಕಾರ ವಿಕಾಸ ರೂಪ ಇದೆ. ಆತ್ಮನ ಕ್ರೀಡಾವನದಲ್ಲಿಯೇ ರಮಿಸುತ್ತದೆ. ಅರ್ಥಾತ್ ಅನಂತ ಪದಾರ್ಥಗಳ ಆಕಾರಗಳು ಆತ್ಮನಲ್ಲಿಯೇ ಪ್ರತಿಬಿಂಬಿತವಾಗುತ್ತವೆ. ಆದರೂ ತನ್ನ ಸ್ವರೂಪದಲ್ಲಿಯೇ ಮಗ್ನನಾಗಿರುತ್ತಾನೆ. ಅಂದರೆ ಅದನ್ನು ತಿಳಿಯುವವ ತನ್ನ ಸ್ವರೂಪದಲ್ಲಿಯೇ ಮಗ್ನನಾಗಿರುತ್ತಾನೆ. ಅದರ ಪ್ರಕಾಶವು ಅನಂತವಿದೆ. ಪ್ರತ್ಯಕ್ಷ ತೇಜದಿಂದ ಉದಯ ರೂಪವಾಗಿದೆ. ಧೀರವಿದೆ, ಬುಧಾರ್ಥವಿದೆ, ಅನುಕೂಲವಿದೆ. ಎಲ್ಲ ಇಚ್ಛೆಗಳಿಂದ ರಹಿತನಿದ್ದು ನಿರಾಕೂಲನಾಗಿದ್ದಾನೆ. ಇಲ್ಲಿ ಧೀರ, ಉದಾತ್ತ, ಅನುಕೂಲ ಈ ಮೂರು ವಿಶೇಷಣಗಳು ಶಾಂತರೂಪ ನೃತ್ಯದ ಆಭೂಷಣವೆಂದು ತಿಳಿಯಬೇಕು. ಹೀಗೆ ಜ್ಞಾನದ ವಿಲಾಸ ಇರುತ್ತದೆ. ಅಂದರೆ ಇದನ್ನು ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ, ಜ್ಞಾನ ಉತ್ಪನ್ನ ಆಗುವಾಗ ಮನಸ್ಸಿಗೆ ಅತ್ಯಂತ ಆಹ್ಲಾದಕರ ಅನುಭವವನ್ನು ಮಾಡಿಸಿಕೊಡುತ್ತದೆ. ಇದು ಜೀವ ಅಜೀವಗಳ ನಿಜವಾದ ಸ್ವರೂಪವನ್ನು ಅಂದರೆ ಭೇದ ಮಾಡಿ ನಿಜವಾದ ಸ್ವರೂಪವನ್ನು ತೋರಿಸ್ತದೆ. ಆವಾಗ ಅನಾದಿ ಕಾಲದಿಂದ ಕಟ್ಟಿದಂತಹ ಈ ಜ್ಞಾನವರ್ಣಾದಿ ಕರ್ಮಗಳು ಇವೆಲ್ಲ ಇದಾವಲ್ಲ, ಇವೆಲ್ಲ ಇದರ ನಾಶದಿಂದ ಸ್ಪಷ್ಟವಾಗಿ ಕಾಣ್ತದೆ. ಯಾವುದು ಅಂದರೆ ಯಾವುದೇ ಒಂದು ವಸ್ತು ಮಿಶ್ರಣದಲ್ಲಿ ಇದ್ದರೆ ಹೇಗೆ ಅಥವಾ ಸ್ವತಂತ್ರವಾದರೆ ಹೇಗೆ ಅಲ್ಲವಾ? ಅದೇ ರೀತಿ ಇಲ್ಲಿ ಧೀರ, ಉದಾತ್ತ, ಅನುಕೂಲ ಈ ಮೂರು ವಿಶೇಷಣಗಳು ಏನಿದ್ದಾವೆ, ಶಾಂತ ರೂಪ ಅದರ ಆಭೂಷಣ ಇದೆ. ಅಂದರೆ ಅದರ ಸಂಪತ್ತಿದೆ. ಅದು ಜ್ಞಾನದ ವಿಲಾಸ ಇದೆ. ಅಂದರೆ ಇಲ್ಲಿ ಈಗ ಏನಾಗ್ತದೆ, ಜ್ಞಾನ ಅಂದರೆ ಕಶ್ಮಲತೆಗಳಿಂದ ದೂರ ಆಗಿ ತಾನು ಸ್ವತಂತ್ರವಾಗಿ ಸ್ವಚ್ಛ ವಸ್ತುಗಳನ್ನು ಭಿನ್ನವಾಗಿ ಭೇದವಾಗಿ ಸ್ವಚ್ಛವಾಗಿ ತಿಳಿಯುತ್ತದೆ. ಇದು ಜ್ಞಾನದ ವಿಲಾಸ ಇದೆ. ಇನ್ನು ಮುಂದೆ ಗಾಥೆಗಳನ್ನು ಹೇಳಬೇಕಾಗಿತ್ತು, ಆದರೆ ಸಮಯ ಅಷ್ಟು ಆಗೋದಿಲ್ಲ ಅಂತ ಕಾಣ್ತದೆ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದರೆ ಒಳ್ಳೆಯದು. ನಾಳೆ ಉಳಿದ ಗಾಥೆಗಳನ್ನು ಹೇಳಲಾಗುತ್ತದೆ. ಆಯಿತು.